ಪರಮದಯಾಮಯನು ಕರುಣಾನಿಧಿಯಾದ ಅಲ್ಲಾಹ್ ನಾಮದಿಂದ ಜಗದ್ಗುರು ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದರೂದ್ ಮತ್ತು ಸಲಾಮನ್ನು ಅರ್ಪಿಸುತ್ತಾ ಕೆರೂರು ಗ್ರಾಮಿನಲ್ಲಿ ಸುನಗದ್ ಓಣಿಯಲ್ಲಿ ಸುನ್ಕದ್ ಓಣಿಯಲ್ಲಿ ನೂರಾನಿ ಮಕ್ತಬಿನ ಪ್ರೋಗ್ರಾಮಿನಲ್ಲಿ ಬೆಂಗಳೂರಿನಿಂದ ಬಂದಿರುವಂತ ಕಾಯಂ PM ಹಜರತ್ ಮೌಲಾನಾ ಮುಜಮಿಲ್ ಸಾಹೇಬ್ರೆ ಮತ್ತು ನಮ್ಮ ಆತ್ಮೀಯಗಳಾಗಿರುವಂತಹ ಮೌಲಾನಾ ಇಖ್ಲಾಸ್ ಸಾಹೇಬ್ರೆ, ಈ ಜಲ್ಸಾದ ನಾಜಿಮ್ ಜಲ್ಸಾ ಕಾರಿ ಮೆಹಬೂಬ್ ಸಾಹೇಬ್ರೆ, ಮೌಲಾನಾ ದಸ್ತಗೀರ್ ಸಾಹೇಬ್ರೆ, ಮಂಚಿನಲ್ಲಿ ಆಸೀನರಾಗಿರುವಂತಹ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಮುಂಭಾಗದಲ್ಲಿ ಕೂತಿರುವಂತಹ ತಾಯಂದಿರೇ, ಅಕ್ಕಂದಿರೇ ಮತ್ತು ಹಿರಿಯರೇ ಮತ್ತು ಈ ನೂರಾನಿ ಮಕ್ಕಳಿನ ಮುದ್ದು ಮಕ್ಕಳೇ, ಇವತ್ತಿನ ದಿವಸ ಆ ಭಗವಂತ ಪರಮಾತ್ಮನ ಕರುಣಿಂದ ನಾವು ಬಹಳಷ್ಟು ದಿನದ ಮಾತು ಕೇಳಿದ್ದೀವಿ. ಇವತ್ತು ಬರೀ ಒಂದು 2-3 ಪ್ರಶ್ನೆ ಮಾಡಿ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಮೊದಲನೇ ಪ್ರಶ್ನೆ, ನಮ್ಮ ಈ ಕೆರೂರು ಗ್ರಾಮಗಳಲ್ಲಿ ಬಂದಿರುವಂತಹ ತಾಯಂದರಿಗೆ, ಅಕ್ಕಂದರಿಗೆ, ಅಪ್ಪಗಳಿಗೆ ಮತ್ತು ನಮ್ಮ ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಒಂದು ಪ್ರಶ್ನೆ. ನಮ್ಮ ಈ ಊರಿನಲ್ಲಿ ಕುರಾನ್ ಓದೋರು ಹೆಚ್ಚದಾರೋ ಏನ್ ಕುರಾನ್ ಓದೋರು ಹೆಚ್ಚದಾರ್ರಿ? ಕುರಾನ್ ಓದೋರು ಹೆಚ್ಚದಾರೋ ಕುರಾನ್ ಓದೋರು ಹೆಚ್ಚದಾರ್ರಿ? ಕುರಾನ್ ಓದೋರು ಹೆಚ್ಚದಾರ. ಎರಡನೇ ಪ್ರಶ್ನೆ, ನಮಾಜ್ ಮಾಡೋರು ಹೆಚ್ಚದಾರೋ ನಮಾಜ್ ಬಿಡೋರು ಹೆಚ್ಚದಾರ್ರಿ? ನಮಾಜ್ ಬಿಡೋರು ಹೆಚ್ಚದಾರ. ಮೂರನೇ ಪ್ರಶ್ನೆ, ನಾವು ಯಾಕಂದ್ರೆ ಶರಾಫತಿನಿಂದ ಲೂಟಿ ಮಾಡುವಂತ ಯಾವ್ದಾದ್ರು ದಂಧೆ ಅಂದ್ರೆ ಅದು ದವಾಖಾನೆ ದಂಧೆ. ಇವತ್ತು ನಾವು ಡಾಕ್ಟರ್ ಮಾತು ಹಚ್ಕೊಳ್ತೀವೋ ಏನು ಮೌಲಾನಾರ ಮಾತು ಹಚ್ಕೊಳ್ತೀರಿ? ಡಾಕ್ಟರ್ ಹಲಾಲಕ್ಕೂ ಹರಾಮ್ ಅಂದ್ರು ಅದಕ್ಕೂ ನಾವು ಎಣ್ಣೆ ಬಿಡಬೇಕು, ಕರ್ದಿದ್ ತಿನ್ನಬಾರ್ದು, ಉಪ್ಪು ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಎಲ್ಲ ಮಾತು ಕೇಳ್ತೀವಿ. ಅದ ಮೌಲಿ ಸಾಬ್ರು, ಕಾರಿ ಸಾಬ್ರು, ಹಜರತ್ರು ಹೇಳಿದ್ರ ಮಾತ ನೋಡೋದ್ರಲ್ಲಿ ಆಮೇಲೆ ಮಾಡೋ ಮುಂಚಿನ ಚಾರ್ಜ್ ಮಾಡ್ತೀವಿ. ಇದೇನು ಜಲ್ಸಾ ಈ ಉಳಿಯೊಳಗ ಮಾಡಿಯಲ್ರಿ, ಇದ್ರ ಉದ್ದೇಶ ಏನೈತಿ? ಅಂತ ಉರ್ದುದೊಳಗೆ ಹೇಳ್ತಾರೆ, ಕುರಾನಿನ ಜಲ್ಸಾ ಕುರಾನ್ का जलसा मनाना, मक्तब का जलसा मनाना, सीरत का जलसा मनाना. जलसा ಮಾಡ್ಲಿಂದ ಅಲ್ಲಾಹ್ ಖುಷಿ ಆಗುದಿಲ್ರಿ. ಅಲ್ಲಾಹ್ ಯಾವಾಗ ಖುಷಿ ಆಗ್ತಾನ? ಪರಮಾತ್ಮ ಭಗವಂತ ಯಾವಾಗ ಖುಷಿ ಆಗ್ತಾನ ಅಂದ್ರೆ ನಾವು ಅಪನಾನ ನಮ್ಮ ಜೀವನದಲ್ಲಿ ನಮಾಜ್ ಬರಬೇಕು, ಕುರಾನ್ ಬರಬೇಕು, ದೀನ್ ಬರಬೇಕು, ಧರ್ಮ ಬರಬೇಕು. ನಮ್ಮ ಬಂದಿರುವಂತ ಅಕ್ಕಂದಿರ ತಾಯಂದಿರಲ್ಲಿ ಇವತ್ತು ಮಕ್ಕಳಂತ ಮಾಷಾಲ್ಲ ಮಕ್ಕಳಿಂದ ಈ ನೂರಾನಿ ಮಕ್ಕಳಿಂದ ಎಲ್ಲ ಮಕ್ಕ ಬೆಳ್ಳಗೆ ಕಾಣ್ಸಕತ್ತೈತಿ. ಹಜರತ್ರು ಹೇಳಿದ್ರು 2 ಫೈದೆ ಐತೆ ಅಂತ. ಮೊದಲನೇ ಫೈದೆ ನಾವು ಸುಂದರವಾಗಿ ಕಾಣ್ಸಕತ್ತೀವಿ, ಹೌದಲ್ರಿ? ಆದ್ರೆ ಇಲ್ಲಿ ಬೆಳಕೈತೆ. ಬಂದಿರುವಂತ ಅಕ್ಕಂದಿರು, ತಾಯಂದಿರು, ಹಿರಿಯರು ಎಲ್ಲರಿಗೆ ಕೆಲವು ಗ್ರಾಮೀಣ ಎಲ್ಲ ಹಿರಿಯರಿಗೆ ನಾನು ಹೇಳ್ತೀನಿ, ಇವತ್ತು ನಮ್ಮ ಹಾಫೀಜ್ ಮೆಹಬೂಬ್ ಸಾಹೇಬರು, ಮೌಲಾನಾ ದಸ್ತಗೀರ್ ಸಾಹೇಬರು ಇಲ್ಲಿ ಬೆಳಕಂತ ಮಾಡ್ಯಾರ. ಈ ಬೆಳಕು ಕಾಣ್ಸಕತ್ತೈತಿ. ಆದ್ರೆ ಸ್ವಲ್ಪ ಹಿಂದೆ ನೋಡಲ್ಲ, ಕತ್ತಲೈತಿ. ಹಿಂದೆ ಕತ್ತಲೈತಿ. ಹಜರತಿ ರಹಮತುಲ್ಲಾಹಿ ಅಲೈಹಿ ಕೇಳಿದ್ರಂತ, ಹಜರತ್ ಕಾಯಿರುವಂತ ಕತ್ತಲು ಯಾವ್ದು ಕೇಳಿದ್ರ ಹಜರತ್ ಹೇಳಿದ್ರಂತ, ಇದು ಕಾಣಿಸುವಂತ ಈ ಕತ್ತಲ ಕಾಯಂ ಕತ್ತಲಲ್ಲ ತಮ್ಮ. ಕಾಯಂ ಕತ್ತಲು ಯಾವ್ದಪ್ಪ ಅಂದ್ರ ನಿನ್ನ ಜೀವನದೊಳಗ ಯಾವತ್ತು ನೀವು ಸುಳ್ಳು ಹೇಳಕತ್ತಿ, ಸತ್ಯ ಹೇಳಕತ್ತಿಲ್ಲ ಮತ್ತು ನಮಾಜ್ ಮಾಡಕತ್ತಿಲ್ಲ, ದೀನ ಧರ್ಮ ನಡೆಯಕತ್ತಿಲ್ಲ, ನಿನ್ನಲ್ಲಿ ಶಿರ್ಕ್ ಐತಿ, ಬಿದಾತ್ ಐತಿ, ಬಗಾವತ್ ಐತಿ, ಜಹಾಲತ್ ಐತಿ, ಗಫಲತ್ ಐತಿ, ನಿನ್ನ ಮನಸಾರಿ ಜೀವನ ಸಾಗಿಸಕತ್ತಿಲ್ಲ. ಕುರಾನ್ ಹದೀಸ್ ಬಿಟ್ಟು, ಪ್ರವಾದಿ ಪೈಗಂಬರ್ ಸುನ್ನತ್ ಶರೀಅತ್ ಬಿಟ್ಟು ಏನು ಜೀವನ ಸಾಗಿಸಕತ್ತಿ, ಆ ಜೀವನವಿರುವಂತ ಅದು ಕತ್ತಲ. ಇವತ್ತು ನಮ್ಮ ಕೆಲವು ಗ್ರಾಮಗಳಿಗೆ ನಾನಾ ತರದ ಕತ್ತಲೋಗಿ ನಾವು ಕುಡಿವಿ. ಬನ್ನಿ ಇವತ್ತು ನಮ್ಮ ಊರಿನೊಳಗ, ಇವತ್ತು ನಮ್ಮ ಮನೆಯೊಳಗ ಬೆಳಕು ಬರ್ಬೇಕಾದ್ರ ನಮ್ಮೆಲ್ಲರೂ ಕನೆಕ್ಷನ್ ನೋಡ್ರಿ. ಇದ್ರ ಕಲೆಕ್ಷನ್ ಎಲ್ಲೈತಿ? ಕೇಬಲ್ ಐತಿ. ಆದ ಕಾರಣ ನಮ್ಮ ಓಣಿ, ನಮ್ಮ ಜಲ್ಸಾ, ನಮ್ಮ ಸ್ಟೇಜು, ನಮ್ಮ ಹೊಲ, ನಮ್ಮ ಪಾಟ್ ಪಟ್ಟಿ ಎಲ್ಲ ಬೆಳಕು ಕಾಣ್ಬೇಕತ್ತೈತಿ. ಅದರ ಕಲೆಕ್ಷನ್ ಕೇಬಲ್ ಇರ್ಲಿಕ್ಕಂದ್ರ ಕತ್ತಲನ ಕತ್ತಲಿರ್ತೈತಿ. ಆದ ಕಾರಣ ಉಲಮಾಯಿ ಕರಾಮರು ಧರ್ಮ ಪಂಡಿತ್ ಹೇಳ್ತಾರೆ, ನಿಮ್ಮ ಮಕ್ಕಳದು ಮತ್ತು ನಿಮ್ಮೆಲ್ಲರ ಜೀವನದ ತಾಲೂಕು ಯಾರು ಉಲಮಾಯಿ ಕರಾಮರಿಂದ, ಮದರ್ಸಾಲಿಂದ, ಮಕ್ತಬ್ನಿಂದ, ದಾವತ್ ತಬ್ಲೀಗ್ ದೀನದ ಕೆಲಸದಿಂದ ಇತ್ತಂದ್ರ ಇವತ್ತು ನಮ್ಮ ಮನೆಯೊಳಗ ಏನ್ರಿ ಸುಖ, ಶಾಂತಿ, ನೆಮ್ಮದಿ, ದೀನ ಬರಕ ಸಾಧ್ಯತೆ. ಬನ್ನಿ ನಾವೆಲ್ಲರೂ ಇನ್ಶಾ ಅಲ್ಲಾಹ್. ಹಜರತ್ ಹೇಳಿದ್ರು ಇವತ್ತು ಮಕ್ಕಳಂತೂ ಎಲ್ಲ ಕುರಾನ್ ಹೇಳಿದ್ರು. ಆದ್ರೆ ನಮ್ಮ ತಾಯಂದ್ರು, ಅಕ್ಕಂದ್ರು, ಅಣ್ಣ ತಮ್ಮಂದ್ರು, ನಾನು ಯಾಕಂದ್ರೆ ಜಮಾ ಸಾಥಿ ಇದ್ದೀನಿ, ನಮ್ಮ ಹಳ್ಳಿ ಒಳಗ ದೊಡ್ಡ ಕೇಳ್ತಿರ್ತೀನಿ, 10 ಚಿಲ್ಲ ಹಚ್ಚಿದವು ಕೇಳಿದ್ರ ಮೊದಲನೇ ಚಿಲ್ಲದೊಳಗ 10 ಸೂರತ್ ನೆನಪು ಮಾಡಿರ್ತಾನ. 11 ಚಿಲ್ಲ ಹಚ್ಚಿದವು ಕೇಳಿದ್ರೆ ಅವ್ರಿಗೆ 10ಕ್ಕೆ ಕಡಿಮೆ ಆಗಿರ್ತಾವ, 11 ಆಗಿರುವುದಿಲ್ಲ. ಇವತ್ತಲ್ಲಿ ಇಂಥ ಕಾಲ ಬಂದೈತಿ. ಆದ ಕಾರಣ ಬನ್ನಿ, ಈ ಮಕ್ತಬ್ ಪ್ರೋಗ್ರಾಮ್ ಉದ್ದೇಶ ನಮ್ಮಲ್ಲಿ ಕುರಾನ್ ಪಠಣೆ ಬರಲಿ,
ಜಿಕರ್ ಮಾಡುವಂತ ನಮ್ಮ ತೌಫೀಕ್ ಸಿಗ್ಲಿ, ದುವಾ ಮಾಡೋರಾಗ್ಲಿ, ಮತ್ತು ನಮ್ಮ ತಾಯಂದಿರಲ್ಲಿ ಅಕ್ಕ ತಂದರಿಗೆ ದೀನ ಧರ್ಮ ಬರಲಿ. ಮಕ್ಕಳು ನಮ್ಮ ಮುದ್ದು ಮಕ್ಕಳು, ಯಾಕಂದ್ರೆ ಸ್ಕೂಲ್ ಕಾಲೇಜ್ ಕಾನ್ವೆಂಟ್ ಕಾಲ ಐತಿ. ಇವತ್ತು ಮಕ್ಕಳು ಸ್ಕೂಲ್ ಕಾಲೇಜ್ ಕಾನ್ವೆಂಟ್ ಎಷ್ಟು ಪಾಬಂದಿನ ಕಳಿಸ್ತೀವಿ, ಅದ ಮಕ್ಕಳ ತಾಲೀಮಿನೊಳಗ ದೀನ ಧರ್ಮ, ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ. ಇವತ್ತು ಮಕ್ತಬ್ನೊಳಗ ಹಜರತ್ ಹೇಳ್ತಾರೆ ಅಜಾನ್ ಅರ್ಥ ಏನೈತಿ? 60 ವರ್ಷದಿಂದ 70 ವರ್ಷದಿಂದ ಸುಲಗದ ಓದಿ ಒಳಗೆ ನಾವು ಹಿಂದೂ ಮುಸಲ್ಮಾನರು ಇರ್ತೀವಿ. ಆದ್ರೆ ಇನ್ನೂ ತನ ನಮ್ಮ ಹಿಂದೂ ಬಾಂಧವರನ್ನ ಹೇಳಿಲ್ಲ ಅಜಾನ್ ಅರ್ಥ ಏನೈತಿ, ಮಸ್ಜಿದ್ ಪರಿಚಯ ಮಾಡಿಲ್ಲ, ಪ್ರವಾದಿ ಪೈಗಂಬರ್ ಸುನ್ನತ್ ಶರೀಅತ್ ಏನೈತಿ, ಕುರಾನದ ಸಂದೇಶ ಏನೈತಿ, ಪ್ರವಾದಿ ಪೈಗಂಬರ್ ಸಾರಿರುವಂತ ಸಂದೇಶ ಏನೈತಿ ಅನ್ನುವಂತ ಮಾತು ನಾವು ಇನ್ನೂ ತನ ಅವ್ರಿಗೆ ಹೇಳಿಲ್ಲ. ನಮ್ಮ ಹಿಂದೂ ಬಾಂಧವರು ನಮ್ದು ಕೇಳಿಲ್ಲ ಇದು ಅಜಾನ್ ಅರ್ಥ ಏನೈತಿ, ಇದು ಮತ್ತೊಬ್ಬರು ಏನ್ ಕಲಿಸ್ತಾರ, ನಮಾಜ್ ಹೋಗಿ ನೀವು ಗದ್ದು ಹಿಂಗ್ ಮಾಡ್ತೀರಿ, ಇಮಾಮದ್ ಎದಕ್ಕೆ ಕಟ್ಟಾರ, ಶುಕ್ರಾನ್ ಖುತ್ಬಾ ಎದಕ್ಕೆ ಕಟ್ಟಾರ, ದೀನ ಧರ್ಮ ಕಟ್ಟಾರ, ಪ್ರವಾದಿ ಪೈಗಂಬರ್ ಸುನ್ನತ್ ಶರೀಅತ್ ಏನೈತಿ ಅನ್ನುವಂತ ಮಾತು ಅವರು ಕೇಳಿಲ್ಲ, ನಾವು ಅವ್ರಿಗೆ ಹೇಳಿಲ್ಲ. ಈ ಮಕ್ಕಳ ಜಲ್ಸಾ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಮಕ್ಕಳಲ್ಲಿ ನಮ್ಮ ಪರಂಪರೆ, ನಮ್ಮ ಸೂಫಿ ಸಂತರು ಶರಣರು ಮಠಾಧೀಶರು ಪೀರ ಪೈಗಂಬರು ಹಾಕಿಕೊಟ್ಟಿರುವಂತ ದಾರಿ ನಮ್ಮ ಮುದ್ದು ಮಕ್ಕಳಲ್ಲಿ, ನಮ್ಮ ಬರುವಂತ ಪೀಳಿ ಮತ್ತು ನಸನಲ್ಲಿ ಏನ್ರಿ ಆ ಮಕ್ಕಳಿಗೆ ದೀನ ಧರ್ಮ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ಮಕ್ಕಳ ಕಾರ್ಯಕ್ರಮ ಆಗೈತಿ. 1 ತಾಸು 2 ತಾಸು ಅಷ್ಟೇ ಓದ್ತಿರ್ಲಿ, 8 ತಾಸು ಓದಿರ್ತೀರಿ, ಬರೀ 1 ತಾಸು ಇಂಥ ಹೆಸರು ಐತಿ. ತಾವೆಲ್ಲರೂ ಓದಿರೋರು ಎಲ್ಲರೂ ಇನ್ಶಾಅಲ್ಲಾ ನಿಯತ್ ಮಾಡ್ರಿ. ಮಕ್ತಬ್ನಲ್ಲಿ ಮಕ್ಕಳು ಓದಾಕತ್ತಾರ, ಅದೇ ರೀತಿಯಾಗಿ ನಮ್ಮ ಅಕ್ಕಂದ್ರ ತಾಯಂದಿರಿಗೆ, ನಮ್ಮ ದಸ್ತಿಗೆ ಸಾಯಂದಿರಿಗೆ ಮತ್ತು ಹಿರಿಯರಿಗೆ ಹೇಳ್ತೀನಿ, ನಮ್ಮ ಹೆಣ್ಣು ಮಕ್ಕಳಿಗೆ, ಅಕ್ಕ ತಂಗಿಯರಿಗೆ, ಆಪಾಗಳಿಗೆ ದೀನ ಮತ್ತು ಧರ್ಮ ಕಲಿಯ ಸಲುವಾಗಿ ಅವ್ರ ಸಲುವಾಗಿ ನಾವು ತಾಲೀಮೆ ಮತ್ತ ಬಾಲಿಗೆ ಮಾಡೋಕೆ ಮಾಡ್ತೀನಿ ಇನ್ಶಾಅಲ್ಲಾ. ಅಲ್ಲ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹಜರತ್ ಹೇಳಿರುವಂತ ಮಾತಿನ ನಮ್ಮೆಲ್ಲರಿಗೂ ಅಮಲ್ ಮಾಡುವಂತ ಅಲ್ಲ ತೌಫೀಕ್ ಕೊಡ್ಲಿ. ಈ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗೆ ನಮ್ಮ ಬಹಳಷ್ಟು ಯುವಕರು